ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ತುಪ್ಪಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೀವು ತುಪ್ಪ ತಿಂತೀರಾ? ನಿಮ್ಮ ಮನೆಯಲ್ಲಿ ಹೆಚ್ಚು ತುಪ್ಪವನ್ನ ಅಡುಗೆಗೆ ಬಳಸ್ತಾರೆ ಅಂತ ಅಂದ್ರೆ ಜೋಪಾನ. ನೀವು ತಿನ್ನೋ ತುಪ್ಪ ಸೇಫ್ ಅಲ್ಲ. ಆ ತುಪ್ಪ ಪ್ರಾಣಕ್ಕೆ ಅಪಾಯ ಆಗ್ಬೋದು. ನೀವು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳಬಹುದು. ಆದರೆ ನಾನು ಆ ಅಪಾಯಕಾರಿ ತುಪ್ಪದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇತ್ತೀಚೆಗಷ್ಟೇ ಸೂರತ್ ಸೇರಿ ಕೆಲವು ನಗರಗಳಲ್ಲಿ ತುಪ್ಪ ತಯಾರಿ ಮಾಡೋ ಕಂಪನಿಗಳ ಮೇಲೆ ರೇಡ್ ನಡೀತು, ದಾಳಿ ನಡೀತು. ಇಲ್ಲಿ 1 ಕೋಟಿಗೂ, ಸೂರತ್ನಲ್ಲಿ 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ 496 ತುಪ್ಪದ ಬಾಕ್ಸ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಯಿತು. ಇದರಲ್ಲಿ 25 ಟನ್ ಕಲಬೆರಕೆ ಮಾಡಲಾಗಿದ್ದ ತುಪ್ಪವನ್ನ ವಶಕ್ಕೆ ಪಡೆಯಲಾಗಿದೆ. ಇದು ನಿಜಕ್ಕೂ ಶಾಕಿಂಗ್. ಈ ಕಲಬೆರಕೆ ತುಪ್ಪವನ್ನ ಬೇರೆ ಬೇರೆ ಬ್ರ್ಯಾಂಡ್ಗಳ ಹೆಸರಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡಲಾಗ್ತಾ ಇತ್ತು ಅನ್ನೋ ಶಾಕಿಂಗ್ ವಿಚಾರ ಗೊತ್ತಾಗ್ತಾ ಇದೆ. ಕೇವಲ ಸೂರತ್ ಮತ್ತೆ ಬೇರೆ ಬೇರೆ ನಗರಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವು ಕಡೆ ನಕಲಿ ತುಪ್ಪ, ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡ್ತಾ ಇರೋದು ಗೊತ್ತಾಗಿದೆ. ಈ ತುಪ್ಪಕ್ಕೆ ಏನೆಲ್ಲ ಕಲಬೆರಕೆ ಮಾಡ್ತಿದ್ರು ಅಂತ ಕೇಳಿದ್ರೆ ನಿಮ್ಗೆ ನಿಜಕ್ಕೂ ತಲೆ ತಿರುಗುತ್ತೆ. ಹೌದಾ ಅಂತ ಅನ್ಸುತ್ತೆ. ನೀವು ಇನ್ಮುಂದೆ ತುಪ್ಪ ತಿನ್ನೋದನ್ನೇ ಬಿಟ್ಬಿಡ್ತೀರಾ ಅನ್ಸುತ್ತೆ. ಈ ಕಲಬೆರಕೆ ತುಪ್ಪಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾರಂತೆ. ಇನ್ನು ಕೆಲವರು ದೇಸಿ ತುಪ್ಪಕ್ಕೆ ಕಲ್ಲಿದ್ದಲು ಟಾರ್ ಬರುತ್ತಲ್ಲ, ಅದನ್ನ ಬಳಸ್ತಾರೆ. ಇದರ ಜೊತೆಗೆ ಕೆಲವು ವಿಷಕಾರಿ ಪದಾರ್ಥಗಳನ್ನ, ರಾಸಾಯನಿಕಗಳನ್ನ ಹಾಕಿ ತುಪ್ಪವನ್ನ ಮಾಡಲಾಗುತ್ತೆ ಅಂತ ಹೇಳಿ FSSAI ತಿಳಿಸಿದೆ. ಹೀಗಾಗಿ ಇಂತಹ ಕಲಬೆರಕೆ ತುಪ್ಪದಿಂದ ದಯವಿಟ್ಟು ದೂರ ಇರಿ. ನೀವು ದೂರ ಇರಿ, ನಿಮ್ಮ ಮನೆಯವರನ್ನು ಕೂಡ ದೂರ ಇಡಿ. ಈಗ ನಿಮ್ಗೊಂದು ಪ್ರಶ್ನೆ ಹೇಳ್ಬಹುದು, ಇದು ಕಲಬೆರಕೆ ತುಪ್ಪನ, ಅಸಲಿ ತುಪ್ಪನ, ಶುದ್ಧ ತುಪ್ಪನ ಅಂತ ಕಂಡುಹಿಡಿಯೋದು ಹೇಗೆ ಅಂತ. ಒಂದ್ ಕೆಲಸ ಮಾಡಿ, ನಿಮ್ಮ ಅಂಗೈ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕಿ ಅದು ಕರಗೋದಕ್ಕೆ ಶುರು ಮಾಡಿದ್ರೆ ಅದು ಅಸಲಿ ತುಪ್ಪ, ಅಂದ್ರೆ ಶುದ್ಧ ತುಪ್ಪ ಅಂತ. ಇಲ್ಲ ಅಂತ ಅಂದ್ರೆ ಅದರಿಂದ ದೂರ ಇರಿ. ಅದೇ ರೀತಿಯಾಗಿ ತುಪ್ಪವನ್ನ ಒಂದು ಬಾಣಲಿಗೆ ಹಾಕಿ ಕುದಿಸಿ, ತುಪ್ಪವನ್ನ ಕುದಿಸುವಾಗ ಅದು ಸುಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾದ್ರೆ, ಇಲ್ಲ ಅದರ ಮೇಲೆ ಗುಳ್ಳೆಗಳು ಬರೋದಕ್ಕೆ ಶುರುವಾದ್ರೆ ಅದು ಶುದ್ಧ ತುಪ್ಪ ಅಲ್ಲ ಅಂತ ಹೇಳಿ ಅರ್ಥ. ಇನ್ನು ಅದೇ ರೀತಿಯಾಗಿ 2 ಚಮಚ ತುಪ್ಪವನ್ನ ತೆಗೆದುಕೊಳ್ಳಿ, ಅದಕ್ಕೆ ಅರ್ಧ ಚಮಚ ಉಪ್ಪನ್ನ ಹಾಕಿ 20 ನಿಮಿಷ ಅದನ್ನ ಹಾಗೆ ಬಿಟ್ಬಿಡಿ. 20 ನಿಮಿಷಗಳ ನಂತರ ಅದರ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಯಾವುದೇ ಕಾರಣಕ್ಕೂ ಶುದ್ಧ ತುಪ್ಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಲಬೆರಕೆ ತುಪ್ಪ ಸಿಕ್ಕಾಪಟ್ಟೆ ಡೇಂಜರು ಅಂತ ಹೇಳಿ ಈಗ ಆರೋಗ್ಯ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಕ್ಯಾನ್ಸರ್ ಅಪಾಯವನ್ನ 10 ಪಟ್ಟು ಹೆಚ್ಚು ಮಾಡುತ್ತಂತೆ. ನಿಧಾನವಾಗಿ ಇದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ. ಹೀಗಾಗಿ ಆದಷ್ಟು ಹುಷಾರು. ಇಂತಹ ಕಲಬೆರಕೆ ತುಪ್ಪದಿಂದ ದೂರ ಇರಿ. ತುಪ್ಪ ಖರೀದಿ ಮಾಡಬೇಕಾದ್ರೆ ಚೆಕ್ ಮಾಡಿ ಖರೀದಿ ಮಾಡಿ. ಬೆಸ್ಟ್ ಏನಪ್ಪಾ ಅಂತ ಅಂದ್ರೆ ನೀವೇ ಮನೆಯಲ್ಲಿ ತುಪ್ಪವನ್ನ ತಯಾರಿ ಮಾಡಬಹುದು. ತುಪ್ಪ ಮಾಡೋದು ತುಂಬಾನೇ ಸುಲಭ. ಮನೆಯಲ್ಲೇ ತುಪ್ಪ ರೆಡಿ ಮಾಡಿದ್ರೆ ಯಾವ ಅಪಾಯ ಕೂಡ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರ, ದುಡ್ಡಿನ ಆಸೆಗೆ ಹೇಗೆ ಜನ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ. ನಿಮ್ಮ ಹುಷಾರಲ್ಲಿ ನೀವಿರಿ. ವೀಕ್ಷಕರೇ, ಈ ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.